ಸೊ ಮುಖ್ಯಾಂಶಗಳು 35ನೇ ಅಧ್ಯಾಯ. ಕೆಲವೊಮ್ಮೆ ಅಲ್ಲ, ಬಾರಿ ಸತಿ ನಾವು ಪಡೆಯುವ ಆಶೀರ್ವಾದಗಳನ್ನು ನಾವು ಮರ್ತೇ ಬಿಡ್ತೀವಿ. ಕೇಳಿಸ್ತಾ ಇಲ್ವಾ? ಯು ಕಾಂಟ್ ಹಿಯರ್ ಸರ್? We can hear ma'am. ನೀವು ಇನ್ಕ್ರೀಸ್ ಮಾಡಿ, ವಾಲ್ಯೂಮ್ ಇನ್ಕ್ರೀಸ್ ಮಾಡಿ ಲ್ಯಾಪ್ಟಾಪ್ ಅಲ್ಲಿ. ನಿಮ್ಗೆ ಕೇಳ್ತಾ ಹೋಗ. ತುಂಬಾ ದೂರ ಇದ್ದೀರಾ? You can start ma'am. 35ನೇ ಅಧ್ಯಾಯ ನಾವು ನೋಡ್ತೀವಿ. ಕೆಲವೊಮ್ಮೆ ನಾವು ಪಡೆಯುವ ಆಶೀರ್ವಾದವನ್ನು ಮರ್ತೇ ಬಿಡ್ತೀವಿ. ದೇವರು ಯಾಕೋಬನಿಗೆ, ನೀನು ಇನ್ನು ಮುಂದೆ ಯಾಕೋಬನಲ್ಲ, ಆದರೆ ಇಸ್ರಾಯೇಲ್ ಎದ್ದು ಬೆತೇಲ್ಗೆ ಹೋಗು ಎಂದು ನೆನಪಿಸ್ತಾರೆ. ಮತ್ತೆ ಅಲ್ಲಿ ಒಂದು ಯಾಜ್ಞ ವೇದಿಯನ್ನು ಕಟ್ಟುವಂತೆ ಹೇಳುತ್ತಾರೆ. ಆದುದರಿಂದ ಯಾಕೋಬನು ತನ್ನ ಮನೆಯವರಿಗೆ ತಮ್ಮ ವಿದೇಶಿ ದೇವತೆಗಳನ್ನು ತೊಡೆದು ಹಾಕುವಂತೆ, ತಮ್ಮನ್ನು ತಾವು ಶುದ್ಧೀಕರಿಸಿಕೊಳ್ಳುವಂತೆ ಮತ್ತು ಬಟ್ಟೆಗಳು ಸಹ ಬದಲಾಯಿಸಿ ಬೆತೇಲ್ನಲ್ಲಿ ಅವನೊಂದಿಗೆ ಪವಿತ್ರ ದೇವರನ್ನು ಪೂಜಿಸಲು ಹೇಳುತ್ತಾನೆ. ಈ ಅಧ್ಯಾಯದಲ್ಲಿ ನಾವು ನೋಡ್ತೇವೆ, ಯಾಕೋಬನು ತಂದೆಯಾಗಿ ಉತ್ತಮ ಪಾತ್ರವನ್ನು ವಹಿಸುತ್ತಾನೆ. ನಾವು ಸಹ ನಮ್ಮ ಕುಟುಂಬ ಸದಸ್ಯರಿಗೆ ಯಾಕೋಬನಂತೆ ಇರಬೇಕು ಅಂತ ಈ ಚಾಪ್ಟರ್ ನಮ್ಗೆ ರಿಮೈಂಡ್ ಮಾಡುತ್ತೆ. 36ನೇ ಅಧ್ಯಾಯ ನಾವು ಕೇಳಿಸ್ಕೊಂಡ್ವಿ. ಏಷಾವನ ವಂಶಾವಳಿ, ಸ್ಪೀಕ್ಸ್ ಅಬೌಟ್ ಈಸಾಸ್ ಆಫ್ಸ್ಪ್ರಿಂಗ್. 37ನೇ ಅಧ್ಯಾಯ, ಯಾಕೋಬನು ಪ್ರೀತಿಯ ಮಗನಾದ ಯೋಸೇಫನು ತನ್ನ ತಂದೆ ಅವನನ್ನು ಇಷ್ಟಪಡುತ್ತಿದ್ದಾಗ ತನ್ನ ಸಹೋದರರಿಂದ ಅಸೂಯೆ ಪಡುತ್ತಾನೆ. His brothers envy him because he is a pet baby of his father. ಸೊ ಯೋಸೇಫನು ಕನಸುಗಳು ಅವನ ಭವಿಷ್ಯ ಉನ್ನತಿಯನ್ನು ಸೂಚಿಸುತ್ತವೆ. ಮಾನವನ ಕ್ರಿಯೆಗಳು ದುರುದ್ದೇಶ ಪೂರಿತವಾಗಿದ್ದರೂ ಸಹ ದೇವರು ಅನುಗ್ರಹವು ಅವುಗಳ ಮೂಲಕ ಕೆಲಸ ಮಾಡುತ್ತದೆ. Even if people tend to do wrong for us, they plan to do wrong things for us, when we have the grace of God, presence of God, all those things will be taken care. God himself protects Joseph. 38th chapter we see, ದೇವರು ಹೇಳ್ತಾರೆ, ನಾವು ನಮ್ಮ ಕಟ್ಟುಪಾಡುಗಳನ್ನು ಪಾಲಿಸಬೇಕು ಅಂತ ದೇವರು ಬಯಸುತ್ತಾರೆ ಮತ್ತು ಪಾಪ ಮಾಡಬೇಡಿ ಎಂದು ಆತನು ಕಟ್ಟುನಿಟ್ಟಾಗಿ ಹೇಳುತ್ತಾನೆ. ಇದೇ ಇವತ್ತಿನ ಮುಖ್ಯಾಂಶಗಳು. ಸೊ ಕ್ವೆಶ್ಚನ್ಸ್ ಕೇಳಲ್ಲ, ಆನ್ಸರ್ ಮಾಡ್ತೀರಾ? ಈ ಕುಟುಂಬ ತುಂಬಾ ಜನ ಇದ್ದೀರಾ? ಕೇಳಿಸ್ತಾ ಇದೆಯಾ ಈಗ? ಓಕೆ. ಹೂಸ್ ಇಡೋಮ್ ರೆಫರ್ಡ್ ಅಸ್ ಇನ್ ಜೆನೆಸಿಸ್ ಚಾಪ್ಟರ್ 36? ಯಾರನ್ನು ಏದೋಮ್ ಎಂದು ಕರೆಯಲಾಗುತ್ತದೆ? ಕರೆಕ್ಟ್, ಇಸಾವ. ವೆರಿ ಗುಡ್. ಓಕೆ. ವಾಟ್ ಡಿಡ್ ಇಸ್ರಾಯೇಲ್ ಮೇಕ್ ಫಾರ್ ಜೋಸೆಫ್? ಇಸ್ರಾಯೇಲರಿಗೆ ಯೋಸೇಫನಿಗಾಗಿ ಏನು ಮಾಡಿದರು? ಇಸ್ರಾಯೇಲ್ ಯೋಸೇಫನಿಗೆ ಏನ್ ಮಾಡಿದ್ರು? ವಾಟ್ ಡಿಡ್ ಹಿ ಮೇಕ್ ಫಾರ್? ಅವರನ್ನ ಸಾಯಿಸಬೇಕು ಅಂತ ಒಂದು ಇಲ್ಲ, ಇಸ್ರಾಯೇಲ್ ವಾಟ್ ಡಿಡ್ ಇಸ್ರಾಯೇಲ್ ಮೇಕ್ ಫಾರ್ ಜೋಸೆಫ್? ಅವ್ರ ತಂದೆ ಜೇಕಬ್ ಅವರು. ಇಸ್ರಾಯೇಲ್ ಅಂದ್ರೆ ಜೇಕಬ್. ಒಂದು ನಿಲುವಂಗಿಯನ್ನು ಹಾಕಿ ಅವ್ರಿಗೆ ಪ್ರೀತಿಯಿಂದ ನೋಡ್ಕೊಳ್ತಾರೆ. Correct. Colored cloth, yes. Coat. He makes a coat. Udugure, he makes a coat for him. Israel makes a coat for Joseph. Good. What was the first dream Joseph had? One minute. Sir, please ಎಲ್ಲ ಕೇಳಿ. ಈ ಫ್ಯಾಮಿಲಿ ಆನ್ಸರ್ ಮಾಡಕ್ ಆಗಿಲ್ಲ ಅಂದ್ರೆ ಇನ್ನೊಬ್ರು ಆನ್ಸರ್ ಮಾಡಿ. ನೀವು ಮೊದಲೇ ಆನ್ಸರ್ ಮಾಡಕ್ಕಾಗಲ್ಲ, ಯಾಕಂದ್ರೆ ಅವ್ರು ಓದೋರು, ಅವ್ರು ಇವತ್ತು ಫುಲ್ ಇದಕ್ಕೆ ಮಾತಾಡ್ಬೇಕು. ಅದಕ್ಕೆ ಪ್ಲೀಸ್ ಹೇಳಿ ಮ್ಯಾಮ್. ಈ ಫ್ಯಾಮಿಲಿ ಆನ್ಸರ್ ಮಾಡ್ತಾ ಇಲ್ಲ, ನೀವೇ ಆನ್ಸರ್ ಮಾಡಿ. ಈ ಕುಟುಂಬ ಆನ್ಸರ್ ಮಾಡಿ. ಓಕೆ. ಈ ಯೋಸೇಫನು ಕಂಡ ಮೊದಲ ಕನಸು ಯಾವುದು? ಸೂರ್ಯ, ಚಂದ್ರ ಹಾಗೂ 11 ನಕ್ಷತ್ರಗಳು ನನಗೆ ಅಡ್ಡ ಬಿದ್ದವು ಎಂದು ಹೇಳಿದ ಅದು ಕನಸು ಕಂಡ. ಓಕೆ. ಇದರಲ್ಲಿ ಸೂರ್ಯ ಚಂದ್ರ ಯಾರನ್ನು ರೆಪ್ರೆಸೆಂಟ್ ಮಾಡುತ್ತೆ? ತಂದೆ. ಅಬ್ಸಲ್ಯೂಟ್ಲಿ, ವೆರಿ ಗುಡ್. ಓಕೆ. ಯೋಸೇಫನ ಮೊದಲ ಕನಸಿಗೆ ಅವನ ಸಹೋದರರು ಹೇಗೆ ಪ್ರತಿಕ್ರಿಯಿಸಿದರು? ಹೌ ಡಿಡ್ ದೇ ರಿಯಾಕ್ಟ್? ಕಡುಗೋಪಗೊಂಡರು. ನಾವೇನು ನಿಮಗೆ ಗುಲಾಮನಾಗಿರ್ಬೇಕಾ ಅಂತ ಪ್ರಶ್ನೆ ಮಾಡಿದರು. ಜೂಲಿಯಾನ, ಪ್ಲೀಸ್ ಹೋಲ್ಡ್ ಆನ್ ಅಂಟಿಲ್ ಅವ್ರು ಆನ್ಸರ್ ಮಾಡಕ್ ಆಗಿಲ್ಲ. ನೀವು ಆನ್ಸರ್ ಮಾಡಿ ಪ್ಲೀಸ್. ನಿಮ್ ಮನೆ ಬಂದಾಗ ನೀವು ಮಾತಾಡಿ. ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಅವ್ರು ಮಾತಾಡ್ಬೇಕು. ಅವ್ರ ದಿವಸ ಇವತ್ತು their blessed day it is. Okay. ಅವರು ಅವನನ್ನು ದ್ವೇಷಿಸುತ್ತಿದ್ದರು. They hated him. Okay, next question. Who suggested not to kill Joseph but to throw him into the pit? ಯೋಸೇಫನನ್ನು ಕೊಲ್ಲದೆ ಅವನನ್ನು ಗುಂಡಿಗೆ ಎಸೆಯುವಂತೆ ಯಾರು ಸೂಚಿಸಿದರು?
ರೂಬೇನ್, ಕರೆಕ್ಟ್. ರೂಬೇನ್ ಯಾರು? Who's Philomena? myself. Madam, Philomena I've told him, please understand English. This family has ಇಲ್ಲ, to ಅವ್ರ answer now. ಫ್ಯಾಮಿಲಿನೇ ಆನ್ಸರ್ ಮಾಡ್ತಾ ಇರೋದು. ನಾದನ್ ಸರ್, ದೇ ಆರ್ ಓನ್ಲಿ ಆನ್ಸರಿಂಗ್. Philomena family's name, ma'am. Yes, I've renamed the David family. ಓಕೆ. ರೂಬನ್, Others, ಹೂ please ಇಸ್ mute. ರೂಬನ್? Yes, ma'am. Continue. ಈ ಕುಟುಂಬ ಆನ್ಸರ್ ಮಾಡ್ತಾ ಇಲ್ವಾ? ನಾನು ನೋಡಕ್ ಆಗ್ತಾ ಇಲ್ಲ. ಡೇವಿಡ್ ಫ್ಯಾಮಿಲಿ That's what I'm saying. Yes, I muted everybody. Yes, you can ಅವರು answer. ಆನ್ಸರ್ ಮಾಡ್ಲಿ, ಅವ್ರು ಓದಿದಾರಲ್ಲ, ಅವರು ಆನ್ಸರ್ ಮಾಡ್ಲಿ. ಬೇರೆಯವ್ರು ಆನ್ಸರ್ ಮಾಡಿದ್ರೆ ಪಾಪ ಅವ್ರಿಗೆ ಚಾನ್ಸ್ ಸಿಗೋದಿಲ್ಲ. ಓಕೆ. ವಾಟ್ ವಾಸ್ ದ ನೇಮ್ ಆಫ್ ದ ಪರ್ಸನ್ ಹೂ ಬಾಟ್ ಜೋಸೆಫ್ ಇನ್ ಈಜಿಪ್ಟ್? ಯೋಸೆಫನನ್ನು ಕರೆಸಿದ ವ್ಯಕ್ತಿಯ ಹೆಸರೇನು? ಐಗುಪ್ತದಲ್ಲಿ, ಈಜಿಪ್ಟ್ನಲ್ಲಿ ಯೋಸೇಫನನ್ನು ಖರೀದಿಸಿದ ವ್ಯಕ್ತಿಯ ಹೆಸರೇನು? ಯಾರೋ ಒಬ್ರು ಕೊಂಡ್ಕೊಂಡ್ರಲ್ಲ ಜೋಸೆಫ್ನ ಈಜಿಪ್ಟ್ ಅಲ್ಲಿ. His brothers sold him. ಯಾರು ಮಾರಿದ್ರು? ಮಾತಾಡಿ. Yes, very correct. Very correct. Very good. Ismailite, yes. Yes, ma'am. Potiphar actually bought Joseph in No, that Egypt. is in, Potiphar. but they sold it to the brothers, that is Ismailite. They went and sold it to Potiphar in Israel, Egypt. Yes. ಕರೆಕ್ಟ್. ಸೊ ಓಕೆ, ಇದೇ ಮುಖ್ಯಾಂಶಗಳು. ಸ್ವಲ್ಪ ಪ್ರಶ್ನೆಗಳು, ವಂದನೆಗಳು. ಟೇಕ್ ಕೇರ್. ಥ್ಯಾಂಕ್ಸ್ ಟು ಆಲ್ ದ ಫ್ಯಾಮಿಲೀಸ್. ಗಾಡ್ ಬ್ಲೆಸ್. ಗುಡ್ ನೈಟ್. ಬಾಯ್ ಬಾಯ್. Good night. Thank you. Thank you. Bye bye. Good night.